ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ಈಗ ದೆಹಲಿ ಅಂಗಳದಲ್ಲಿ ಸಂಪುಟ ವಿಸ್ತರಣೆಯ ಒಂದು ಕುತೂಹಲ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಈಗ ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ಈಗ ದೆಹಲಿ ಅಂಗಳದಲ್ಲಿ ಸಂಪುಟ ವಿಸ್ತರಣೆಯ ಕ್ಲೈಮ್ಯಾಕ್ಸ್. ಇಂದು ರಾಹುಲ್ ಗಾಂಧಿ ಜೊತೆಗಿನ ಮೀಟಿಂಗ್ ಡೌಟ್ ಎನ್ನಲಾಗ್ತಾ ಇದೆ. ಮತ್ತೆ ಮುಂದೂಡಿಕೆಯಾಗುತ್ತಾ ಹಾಗಾದರೆ ಸಂಪುಟ ವಿಸ್ತರಣೆ? ಸಂಜೆ 4:30ಕ್ಕೆ ನಡೆಯಬೇಕಿದ್ದಂತ ಸಭೆ ಮತ್ತೆ ಮುಂದೂಡಿಕೆಯಾಗಿದೆ. ಈಗ ಖರ್ಗೆ ನಿವಾಸದಲ್ಲಿ ನಿಗದಿಯಾಗಿದ್ದಂತ ಹೈ ವೋಲ್ಟೇಜ್ ಮೀಟಿಂಗ್ ಇದಾಗಿತ್ತು. ಖರ್ಗೆ ನಿವಾಸದಲ್ಲಿ ಪಟ್ಟಿ ಹಿಡಿದು ಕೂತಿದ್ದಂತ ರಾಜ್ಯ ನಾಯಕರಿಗೆ ಮತ್ತೆ ನಿರಾಸೆಯಾಗಿದೆ. ಈಗ ರಾತ್ರಿ ನಡೆಯುತ್ತಾ ಮೀಟಿಂಗ್ ಅನ್ನೋ ಪ್ರಶ್ನೆ ಒಂದು ಕಡೆ ಇದ್ರೆ, ಅಥವಾ ನಾಳೆ ಮುಂದೂಡಿಕೆನಾ ಅನ್ನೋ ಪ್ರಶ್ನೆ ಮತ್ತೊಂದು ಕಡೆ ಇದೆ. ಆದರೆ ಈವರೆಗೂ ಮೀಟಿಂಗ್ಗೆ ನಿಗದಿಯಾಗಿಲ್ಲ ಸಮಯ. ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿರುವಂಥ ರಾಹುಲ್ ಗಾಂಧಿ ಅವರು. ಹೀಗಾಗಿ ಮೀಟಿಂಗ್ ಇವತ್ತು ರಾತ್ರಿ ನಡೆಯುತ್ತಾ ಅಥವಾ ನಾಳೆ ಮುಂದೂಡಿಕೆನಾ ಅನ್ನೋ ಪ್ರಶ್ನೆಗಳು ಈಗ ಜನಸಾಮಾನ್ಯರಲ್ಲಿ ಮೂಡಿದೆ. ಬಹುತೇಕ ನಾಳೆನೇ ರಾಹುಲ್ ಗಾಂಧಿ ಜೊತೆ ಸಭೆ ನಡೆಸುವಂತ ಸಾಧ್ಯತೆ ಕೂಡ ಇದೆ. ನಾಳೆ ಪಟ್ಟಿ ಬಿಡುಗಡೆಯಾದರೆ ಶುಕ್ರವಾರ ಪ್ರಮಾಣ ವಚನವನ್ನು ಸ್ವೀಕರಿಸುವಂತ ಎಲ್ಲ ಮುನ್ಸೂಚನೆಗಳಿವೆ. ನಿಮ್ಮ ಅಶ್ವವೇಗ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಕೂಡ ಸಿಕ್ಕಿದೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಮತ್ತೆ ಮುಂದೂಡಿಕೆನಾ ಅಥವಾ ಇವತ್ತೇ ರಾತ್ರಿ ನಡೆಯುತ್ತಾ ಈ ಒಂದು ಕ್ಯಾಬಿನೆಟ್ ಸಭೆ? ಎಸ್ ಕಾರ್ತಿಕ್, ಇಲ್ಲಿವರೆಗೂ ಕೂಡ ನೆನ್ನೆನೆ ಮೀಟಿಂಗ್ ನಡೀಬೇಕು ಅನ್ನೋದು ಕೂಡ ಇತ್ತು. ಒಂದು ಸುತ್ತಿನ ಮೀಟಿಂಗ್ ಈಗಾಗಲೇ ವೇಣುಗೋಪಾಲ್ ಅವರ ನೇತೃತ್ವದಲ್ಲೂ ಕೂಡ ನಡೆದಿದೆ. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲೂ ಕೂಡ ಈಗಾಗಲೇ ಆಗಿರ್ತಕ್ಕಂಥದ್ದು. ಕೇವಲ ಈಗ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಒಂದೇ ಒಂದು ಮೀಟಿಂಗ್ ಆಗೋದು ಮಾತ್ರ ಬಾಕಿ ಇದೆ. ಆ ಮೀಟಿಂಗ್ ಆದಂತ ಸಂದರ್ಭದಲ್ಲಿ ಫೈನಲ್ ಆಗಿ ಅಂತಿಮ ಪಟ್ಟಿ ಕೂಡ ಹೊರಗೆ ಬರುತ್ತೆ. ಈಗ ಅಂತಿಮ ಪಟ್ಟಿ ಫೈನಲೈಸ್ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರ ಮೀಟಿಂಗ್ಗೆ ಸದ್ಯ ಎಲ್ಲರೂ ಕೂಡ ಕಾಯ್ತಾ ಇರ್ತಕ್ಕಂಥದ್ದು ರಾಜ್ಯದ ನಾಯಕರು ಮತ್ತು ಎಐಸಿಸಿ ನಾಯಕರು. ಸದ್ಯ ರಾಹುಲ್ ಗಾಂಧಿ ಅವರು ಇವತ್ತು ಸದನದಲ್ಲೇ ಸಾಕಷ್ಟು ಹೊತ್ತು ಕಾಲವನ್ನು ಕೂಡ ಕಳೆದ್ರು. ಜೊತೆಗೆ ಅವರದೇ ಆದ ಪಕ್ಷದ ಕಚೇರಿಗಳಲ್ಲೂ ಕೂಡ ಒಂದಿಷ್ಟು ಮೀಟಿಂಗ್ಗಳಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಬಹುತೇಕವಾಗಿ ಇಲ್ಲಿವರೆಗೂ ಕೂಡ ಮೀಟಿಂಗ್ ಆಗಿಲ್ಲ. ರಾತ್ರೋರಾತ್ರಿ ಏನಾದ್ರೂ ಒಂದು ವೇಳೆ ಮೀಟಿಂಗ್ ನಡೆದರೆ ನಾಳೆಗೆ ಕೂಡ ಒಂದಿಷ್ಟು ಸಚಿವ ಸಂಪುಟಕ್ಕೆ ಅಸ್ತು ಅನ್ನುವ ಸಾಧ್ಯತೆಗಳಿದೆ. ಆದ್ರೆ ಸದ್ಯದ ಮಟ್ಟಿಗೆ ಇಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿಗಳಿಲ್ಲ ರಾಹುಲ್ ಗಾಂಧಿ ಅವರ ಜೊತೆ ಮೀಟಿಂಗ್ ನಡೆಸೋದಕ್ಕೆ. ನಾಳೆ ಮೀಟಿಂಗ್ ನಡೆಸ್ತಾರೆ, ಬಹುತೇಕ ನಾಳೆನೆ ಮೀಟಿಂಗ್ ಆಗುತ್ತೆ ಅನ್ನೋದು ಕೂಡ ಸದ್ಯದ ಮಟ್ಟಿಗೆ ಮಾಹಿತಿ ಬರ್ತಾ ಇರ್ತಕ್ಕಂಥದ್ದು. ನಾಳೆ ಮೀಟಿಂಗ್ ಆದ ಬಳಿಕ, ಮೀಟಿಂಗ್ ಫೈನಲೈಸ್ ಆದ ಬಳಿಕ, ಮೀಟಿಂಗ್ ಆದ ಮೇಲೆ ಕಂಪ್ಲೀಟ್ಲಿ ಯಾರಿಗೆ ಸಚಿವ ಸ್ಥಾನಮಾನ ಸಿಗುತ್ತೆ ಅಂತ ಕೂಡ ಅಂತಿಮ ಪಟ್ಟಿ ಹೊರಗೆ ಬರುತ್ತೆ. ಅಂತಿಮ ಪಟ್ಟಿ ನಾಳೆ ಹೊರಗೆ ಬಂದರೆ ಶುಕ್ರವಾರ ಬಹುತೇಕ ಅಂದೇ ಪ್ರಮಾಣ ವಚನ ಫಿಕ್ಸ್ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಆದ್ರೆ ಸದ್ಯದ ಮಟ್ಟಿಗೆ ಈಗ ಇರ್ತಕ್ಕಂಥದ್ದು ಕೇವಲ ಗ್ರೀನ್ ಸಿಗ್ನಲ್ ರಾಹುಲ್ ಗಾಂಧಿ ಅವರು ಕೊಡೋದು ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಅವರು ಎಂದಿನಂತೆ ಈಗಾಗಲೇ ಸಾಕಷ್ಟು ಬ್ಯುಸಿ ಇದ್ದಂತ ಸಂದರ್ಭದಲ್ಲೂ ಕೂಡ ಅವರು ಹೋಗಿ ಪಕ್ಷದವರ ಜೊತೆ ಚರ್ಚೆ ಮಾಡಿಲ್ಲ. ಈಗಾಗಲೇ ಸಾಕಷ್ಟು ದಿನಗಳು ಕೂಡ ಈಗಾಗಲೇ ಡಿಲೇ ಆಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಸುಮಾರು 60 ದಿನಗಳು ಆಗ್ತಾ ಇದೆ. ಈ ವಿಚಾರದಲ್ಲಿ ಗಮನ ಹರಿಸಿ ಕೂಡಲೇ ಇವತ್ತು ರಾತ್ರಿ ಮೀಟಿಂಗ್ ತೆಗೆದುಕೊಳ್ತಾರೋ ಅಥವಾ ನಾಳೆ ತೆಗೆದುಕೊಳ್ತಾರೋ ಅಂತ ಸದ್ಯದ ಮಟ್ಟಿಗೆ ಇರ್ತಕ್ಕಂಥದ್ದು ಅಲ್ಲ. ಆದ್ರೆ ಆದಷ್ಟು ಬೇಗ ತೆಗೆದುಕೊಳ್ಬೇಕು ಅಂತ ಸದ್ಯದ ಮಟ್ಟಿಗೆ ಎಲ್ಲ ರಾಜ್ಯದ ನಾಯಕರು ಕೂಡ ಒಂದಿಷ್ಟು ಕಾತುರದಲ್ಲಿ ಕಾಯ್ತಾ ಇರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರಿಗೆ. ಒಂದು ವೇಳೆ ನಡೆಸಿದ್ರೆ ನಾಳೆಗಾಗುತ್ತೆ, ನಾಳೆ ನಡೆಸಿದರೆ ಮೀಟಿಂಗ್, ನಾಳೆದಕ್ಕೆ ಸಚಿವ ಸಂಪುಟ ಆಗುತ್ತೆ ಅಂತ ಮಾಹಿತಿಗಳು ಲಭ್ಯವಾಗ್ತಿದೆ. ಕಾರ್ತಿಕ್, ಮಾಹಿತಿಗಾಗಿ ವಿವೇಕ. ನಾಳೆ ಪಟ್ಟಿ ಬಿಡುಗಡೆಯಾದ್ರೆ ನಾಳೆನೇ ಫೈನಲೈಸ್ಡ್ ಆಗಲಿದೆ ಈ ಒಂದು ಸಂಪುಟ ವಿಸ್ತರಣೆ. ಹಾಗಾದರೆ ದೆಹಲಿ ಅಂಗಳದಲ್ಲಿ ಸಂಪುಟ ವಿಸ್ತರಣೆಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆಯಾ? ರಾಹುಲ್ ಗಾಂಧಿ ಅವರಿಗೋಸ್ಕರ ಕಾಯ್ತಾ ಇದ್ದಾರಾ ಅನ್ನೋದು ಒಂದು ಕಡೆ ಸದ್ಯದ ಕುತೂಹಲ. ಮತ್ತೆ ಮುಂದೂಡಿಕೆಯಾಗುತ್ತಾ ಸಂಪುಟ ವಿಸ್ತರಣೆ ಅನ್ನೋ ಪ್ರಶ್ನೆ ಒಂದು ಕಡೆ ಇದ್ದರೆ, ಸಂಜೆ 4:30ಕ್ಕೆ ನಡೆಯಬೇಕಿದ್ದಂಥ ಸಭೆ ಮತ್ತೆ ಮುಂದೂಡಿಕೆಯಾಗಿದೆ. ಈಗ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇವತ್ತೇ ಸಂಜೆ 4:30ಕ್ಕೆ ನಡೆಯಬೇಕಿತ್ತು ಸಭೆ. ಆದರೆ ಮತ್ತೆ ಮುಂದೂಡಿಕೆಯಾಗುವಂಥ ಎಲ್ಲ ಸಂದರ್ಭಗಳಿವೆ. ಖರ್ಗೆ ನಿವಾಸದಲ್ಲಿ ನಿಗದಿಯಾಗಿದ್ದಂಥ ಹೈ ವೋಲ್ಟೇಜ್ ಮೀಟಿಂಗ್ ಇದಾಗಿತ್ತು. ಪಟ್ಟಿ ಹಿಡಿದು ಈಗ ರಾಜ್ಯ ನಾಯಕರಿಗೆ ಕೂತಿದ್ದಂಥ ರಾಜನಾಯಕರಿಗೆ ಮತ್ತೆ ನಿರಾಸೆಯಾಗಿದೆ. ಈಗ